ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಒಂದು 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಅಂದರೆ ಬೆಳಗಿನ ಕೆಲಸ ತಿಂಡಿ ಎಲ್ಲ ಮುಗೀತು, ಮತ್ತು ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಆಯ್ತು, ಅದು ಮಾಡ್ಕೊತಾ ಇದ್ದೆ. ಹಾಗೆ ವ್ಲಾಗ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಸಡನ್ನಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಪ್ಲ್ಯಾನ್ ಏನು ಮಾಡ್ಕೊಂಡಿರಲಿಲ್ಲ, ಬಟ್ ಸಡನ್ಲಿ ವ್ಲಾಗೇ ಮಾಡಿವಲ್ಲ, ಎಷ್ಟು ದಿನ ಆಯಿತು, ಓಕೆ ಇವತ್ತು ನೋಡೋಣ ಯಾವ ರೀತಿ ನನ್ನ ರೋಟೀನ್ ಇರುತ್ತೆ ಅದನ್ನೇ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಿಂದಿನ ದಿನ ನಾನು ಬೆಡ್ಶೀಟ್ಸು, ಬೆಡ್ ಕವರ್ಸು ಎಲ್ಲನೂ ಕೂಡ ವಾಶ್ ಮಾಡ್ಕೊಂಡಿದ್ದೆ. ಬಟ್ ಅದು ಎಲ್ಲ ಒಣಗಿ ಎತ್ತಿಟ್ಕೊಂಡಿದ್ದೆ. ಬಟ್ ಏನೂ ಆಸಿರಲಿಲ್ಲ. ಅಂದರೆ ಒಂದು ರೂಮ್ ಮಾತ್ರ, ನಾವು ಯಾವ ರೂಮಲ್ಲಿ ಮಲ್ಕೊತೀವಲ್ವ ಆ ರೂಮನ್ನು ಮಾತ್ರ ನೀಟಾಗಿ ಹಾಕ್ಕೊಂಡಿದ್ದೆ ನೈಟು. ಯಾಕೆಂದರೆ ಬೆಳಗ್ಗೆ ಒಣಗಾಕ್ಬಿಟ್ರೆ ಸಂಜೆವರೆಗೂ ಅಲ್ಲೇ ಬಿಟ್ಟಿರ್ತೀನಿ ಚೆನ್ನಾಗಿ ಒಣ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಬಿಸಿಲು ಕಮ್ಮಿನೇ ಬರೋದು, ಹಾಗಾಗಿ ಒನ್ ಡೇ ಫುಲ್ ಬಿಡ್ತೀನಿ. ಹಾಗಾಗಿ ಈ ರೂಮ್ದೇನು ನಾನು ಹಾಸಿರಲಿಲ್ಲ, ಎಲ್ಲ ನೀಟಾಗಿ ಇದು ಮಾಡೋಣ ಅಂತ ಅಂದ್ಬಿಟ್ಟು ಈ ರೂಮಿಗೆ ಬಂದು ಬೆಡ್ ಕವರೆಲ್ಲ ನೀಟಾಗಿ ಹಾಸಿಟ್ಟು ಇವಾಗೆಲ್ಲ ಎತ್ತಿಡ್ತಾಯಿ ನೀಟಾಗಿ ಎಲ್ಲ ವಾಶ್ ಮಾಡಿಟ್ಟಿದೆ ಕಂಪ್ಲೀಟಾಗಿ ಹಿಂದಿನ. ಅದೊಂದು ಕೆಲಸ ಇತ್ತು, ಒಂಚೂರು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಇವಾಗ ಕಿಚನ್ಗೆ ಬಂದೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬೇಗ ಮುಗಿಸೋಣ ತಿಂಡಿ ಅಂತ ಅಂದ್ಬಿಟ್ಟು, ತಿಂಡಿ ಅಂತೀನಿ, ಊಟ. ಏನಪ್ಪ ಮಾಡೋ ಅಂತಂದ್ರೆ ಸ್ವಲ್ಪ ಸಾಂಬಾರು ಇತ್ತು. ನಾನು ನೈಟ್ ತಾನೇ ಸಾಂಬಾರು ಮಾಡಿದ್ದೆ, ಅದು ಇತ್ತು ಸ್ವಲ್ಪ. ಅದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಪಲ್ಯ ಮತ್ತು ಚಪಾತಿ ಏನಾದರೂ ಮಾಡ್ಕೋಣ ಅಂತ. ಯೂಶಲಿ ಸಾಂಬಾರು ತಿನ್ನಲ್ಲ ಹಿಂದಿನ ದಿನದ್ದು ಯಾರು ಕೂಡ ನಮ್ಮ ಮನೆಯಲ್ಲಿ. ನಾನು ಫೇವ್ರೇಟ್ ಸಾಂಬಾರು ಏನಾದರೂ ಇದ್ದರೆ ಅದನ್ನು ಇಟ್ಕೊಂಡಿರ್ತೀನಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಅಷ್ಟೇ, ಹಿಂದಿನ ದಿನ ನಾನು ಅದು ಖಾಲಿ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಮಿಕ್ಕಿದ್ರೆ ಬೆಳಗ್ಗೆ ಎದ್ದು ಮುಸ್ರೆಗೆ ಹಾಕ್ಬಿಡ್ತೀನಿ ಅಷ್ಟೇ. ಬಟ್ ಸಾಂಬಾರು ನನ್ನ ಫೇವ್ರೇಟ್ ಸಾಂಬಾರು ಮಾಡಿದ್ದು ಚೆನ್ನಾಗಿತ್ತು, ನಾನು ತಿನ್ನೋಣ ಅಂತ ಸ್ವಲ್ಪ ಇಟ್ಕೊಂಡಿದ್ದೆ. ಹಾಗಾಗಿ ಇವ್ರಿಗೆಲ್ಲ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಪಲ್ಯ ಮಾಡ್ಕೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಮಧ್ಯಾಹ್ನಕ್ಕೆ ಮಾಡಿಟ್ಬಿಟ್ರೆ ರಾತ್ರಿಗೂ ಕೂಡ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನಾನು ನನ್ನ ಮಗಳು ಇಬ್ಬರೇ ಮಧ್ಯಾಹ್ನ ಹೊತ್ತು. ಯೂಶಲಿ ಜಾಸ್ತಿ ಏನು ಬರೋಲ್ಲ ಊಟಕ್ಕೆ ಹಸ್ಬೆಂಡು, ಬಟ್ ಕೆಲವೊಂದ್ಸಲ ವಾರಲ್ಲಿ ಅಟ್ಲೀಸ್ಟ್ ಒಂದು 3 ಡೇಸ್ ಅವರು ಬಂದೇ ಬರ್ತಾರೆ. ಒಂದು 3 ಡೇಸ್ ಮಿಸ್ ಆಗ್ತಾರೆ ಆ ಥರ. ಬಟ್ ಹೇಳೋಕ್ಕಾಗಲ್ಲ ಅವರು ಬರ್ತಾರೋ ಬರಲ್ವೋ ಅನ್ನೋದು. ಕೆಲವೊಂದ್ಸಲ ಬರ್ತಾರೆ, ಕೆಲವೊಂದ್ಸಲ ಬರ್ದೇನೋ ಇರ್ತಾರೆ. ಬಟ್ ನಾನು ಅಡುಗೆ ಮಾಡೋದು ಮಾಡಿರ್ತೀನಿ, ಯಾಕಂದರೆ ಕೆಲವೊಂದ್ಸಲ ಹೇಳಿರೋ ಸಡನ್ನಾಗಿ ಬಂದುಬಿಡ್ತಾರೆ. ಹಾಗೆ ನಾನು ಮಾಡ್ತೀನಿ. ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆ ಫಸ್ಟ್ ಕಲಸಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಬೀಟ್ರೋಟ್ ಪಲ್ಯ ಮಾಡ್ಕೊಡೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಯಾಕೆಂದರೆ ಬೀಟ್ರೋಟು ಕಟ್ ಮಾಡಿ ಅದು ಮುಟ್ಟಿದ ಮೇಲೆ ಇನ್ನೊಂದು ಪದಾರ್ಥ ಮುಟ್ಟಿದ್ದೀವಿ ಅಂದರೆ ಅದು ಕೂಡ ಕಲರ್ ಆಗಿಬಿಡುತ್ತೆ. ಹಾಗೆ ಫಸ್ಟ್ ಅದು ನೋಡಿ ಲಾಸ್ಟಿಗೆ ಇದು ಮಾಡ್ಕೋಣ ಅಂತ ಅಂದ್ಬಿಟ್ಟು ಈಗ ಬೀಟ್ರೋಟ್ನ ಎಲ್ಲ 3 ಬೀಟ್ರೋಟ್ ಇತ್ತಷ್ಟೇ ದೊಡ್ಡದಾಗಿ. ಅದೇ ನಮಗೆ ಬೇಜಾನಾಗುತ್ತೆ, ಟೈಮ್ಗೆ ಆರಾಮಾಗಿ ತಿನ್ಬೋದು ಇಬ್ಬರು ಮೂವರೂ ಕೂಡ. ನನ್ನ ಮಗಳದೇನು ಲೆಕ್ಕ ಎಲ್ಲ ಒಂದು ಸ್ವಲ್ಪ ತಿಂತಾಳಷ್ಟೇ, ಆಗಿ 3 ಅಂತ ಹೇಳ್ತೀನಿ. ಅದು ಕೂಡ ತುರಿದಿಟ್ಕೊಂಡು ನೆಕ್ಸ್ಟ್ ಇವಾಗ ಪಲ್ಯ ಮಾಡ್ಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶಲಿ ನಾನು ರೆಗ್ಯುಲರಾಗಿ ಕಟ್ ಮಾಡಿ ಮಾಡ್ತಾಯಿದ್ದೆ, ಅದಕ್ಕೆ ಟೊಮ್ಯಾಟೊ ಮತ್ತು ಪೌಡರ್ಸ್ ಎಲ್ಲ ಹಾಕಿ ಮಾಡ್ತಿದ್ದೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವಾಗಲೂ ಅದೇ ಅಂದರೂ ಬೇಜಾರಾಗುತ್ತಲ್ಲ ಮಕ್ಕಳಿಗೆ, ತುರಿದು ಮಾಡ್ಕೋಣ ಅಂತ ಈ ನಡುವೆ ಆಲ್ಮೋಸ್ಟ್ 1-2-3 ಟೈಮ್ಸ್ ಕೂಡ ಹಾಗೆ ಮಾಡಿದ್ದೀನಿ. ಯಾಕೆಂದರೆ ನಾನು ಯೂಶಲಿ ಕಟ್ ಮಾಡೇ ಮಾಡ್ತಾಯಿದ್ದೆ, ಇಷ್ಟ ಆಗ್ತಿತ್ತು. ಒಂದ್ಸಲ ಮಾಡಿದೆ, ನನ್ನ ಮಗ ತುಂಬ ಇಷ್ಟಪಟ್ಟ, ಮಮ್ಮಿ ಹಿಂಗೆ ಮಾಡು ಅಂತ ಕೇಳ್ದೆ. ಹಾಗಾಗಿ ಅವತ್ತಿಂದ ತುರ್ದೆ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುರಿಯೋದಾದರೂ ಆಗಿರ್ಬೋದು, ಕಟ್ ಮಾಡೋದಾಗಿರ್ಬೋದು, ಈ ಎರಡೂ ಕೂಡ ಕಷ್ಟನೇ, ಟೈಮ್ ಹಿಡಿಯುತ್ತೆ. ಎರಡೂ ಏನು ಈಸಿ ಅಲ್ಲ ಅಂತ ಹೇಳ್ಬೋದು. ಬಟ್ ಅದು ಬೇಯಿಸ್ಕೋಬೇಕಾಗತ್ತೆ. ಇದೊಂಚೂರು ಬಾಣಲೆಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಬೇಗ ಬೆಂದೋಗುತ್ತೆ, ಅಷ್ಟೇ ಡಿಫ್ರೆನ್ಸು, ಇನ್ನೇನಿಲ್ಲ. ನಾನು ಸಿಂಪಲಾಗಿ ಮಾಡ್ಕೊತೀನಿ, ನೀವೆಲ್ಲ ಹೇಗೆ ಮಾಡ್ತೀರಲ್ಲ ಹಂಗೆ. ಬೇರೆ ರೆಸಿಪಿ ಥರ ಅಂದರೆ ಸ್ಪೆಷಲಾಗಿ ಏನೂ ಮಾಡಲ್ಲ, ನೀವೆಲ್ಲ ಹೇಗೆ ಮಾಡ್ತಿರಲ್ವ ಅದೇ ರೀತಿಯಾಗಿ ನಾನು ಕೂಡ ಮಾಡ್ಕೊಂಡಿರೋವಂಥದ್ದು. ಅದಿನ್ನೇನು ಬೇಯಬೇಕಾಗಿತ್ತು, ಅದು ಬೇಯೋಕ್ಕೆ ಇಟ್ಟಿದ್ದೀನಿ. ಸ್ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ ಆಲ್ಮೋಸ್ಟ್ ಒಂದು 5-10 ಮಿನಿಟ್ಸ್ ಬೆಂದಿರಲಿ ಅಂತ ಅಂದ್ಬಿಟ್ಟು. ಹಾಗೆ ಬಟ್ಟೆ ಹಾಕಿದ್ದೆ ಮಷಿನ್ಗೆ ಬೆಳಗ್ಗೆನೆ ನಾನು. ಅದು ಆಗಿತ್ತು ನಮ್ಮದು ಆಗೋಷ್ಟು ಒಂದು 2 ಅವರ್ಸ್ ಆಗುತ್ತಲ್ವ ಮಷಿನ್ಗೆ ಹಾಕಿದ್ರೆ, ಅದು ಒಣಗಾಕ್ಬಿಡೋಣ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಆಚೆ ಬಂದು ಒಣಗಾಕ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಮಗಿಲ್ಲೇನು ಬಿಸಿಲೇನು ಬೀಳಲ್ಲ, ಬೆಳಗ್ಗೆ ಹೊತ್ತು ಅಷ್ಟೇ ಬಿಸಿಲು, ಸ್ವಲ್ಪ ಒಂದು ಅರ್ಧ ಬೀಳುತ್ತಷ್ಟೇ. ಹಾಗೆ ಡೇ ಫುಲ್ಲು ಒಣಗಾಕ್ಬೇಕಾಗುತ್ತೆ. ಬೆಳಗ್ಗೆನೇ ಒಣಗಾಕಿದ್ರೆ ಒಂದು ಸಂಜೆ ಅಷ್ಟರಲ್ಲಿ ಪರವಾಗಿಲ್ಲ, ಒಂದು ಮಟ್ಟಿಗೆ ಆರಿಲ್ಲ ಅಂದರೆ ಹಾಗೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆರಿದ್ಮೇಲೆ ತೊಗೊತೀನಿ ಅಷ್ಟೇ. ಅಷ್ಟು ಬಿಸಿಲೇನು ಬರಲ್ಲ, ಬೇಗನೂ ಕೂಡ ಒಣಗಲ್ಲ. ಹಾಕ್ಬಿಟ್ಟು ಬಂದೆ, ಅಷ್ಟು ಚೆನ್ನಾಗಿ ಬೆಂದಿತ್ತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಪಲ್ಯ ಕೂಡ ರೆಡಿ ಆಯಿತು. ಈಗ ಚಪಾತಿ ಮಾಡ್ಕೋಣ ಅಂತ ಚಪಾತಿನೂ ಕೂಡ ಲಟ್ಸ್ಕೊತೀನಿ. ನಾನು ನನ್ನ ಮಗಳು ಇದ್ದಿದ್ದರಿಂದ ಜಸ್ಟ್ ನಮ್ಮಿಬ್ರಿಗೆ ಮಾತ್ರನೇ ಮಾಡ್ಕೊಂಡಿದ್ದು, ಇನ್ನೇನು ಹಸ್ಬೆಂಡು ಕೂಡ ಬಂದಿರಲಿಲ್ಲ. ಇನ್ನು ನನ್ನ ಮಗಳು ಚೆನ್ನಾಗಿ ತಿಂತಾಳೆ, ಅವಳಿಗೆ ಚಪಾತಿ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಅವಳಿಗೋಸ್ಕರನೇ ಮಾಡ್ತೀನಿ. ಅರ್ಧ ಮಧ್ಯಾಹ್ನದೊಳಗೆ ಏನು ಬೇಕೋ ಕೇಳಿ, ನಾನು ನನ್ನ ಮಗಳಿಬ್ಬರೇ ಅಲ್ವಾ ಇರೋದು, ಹಾಗೆ
ಆಲ್ಮೋಸ್ಟ್ ನಮ್ಮಿಬ್ರಿಗೆ ಏನು ಇಷ್ಟ ಆಗುತ್ತೋ ಆ ರೆಸಿಪಿನೇ ಮಾಡ್ಕೊತೀವಿ. ಅದಷ್ಟು ಹಸ್ಬೆಂಡ್ ಏನಾದರೂ ಊಟಕ್ಕೆ ಬಂದಿಲ್ಲ ಅಂತಂದರೆ, ನನ್ನ ಮಗ ಅಂತೂ ಸ್ಕೂಲ್ಗೆ ಹೋಗಿರ್ತಾನೆ, ಅವನು ಬರೋ ಅಷ್ಟೇ ಸಂಜೆ ಆಗುತ್ತೆ. ಬಟ್ ಅವನು ಏನಿಲ್ಲ, ಏನು ಮಾಡಿದ್ರು ತಿಂತಾನೆ, ಹಾಗೇನಿಲ್ಲ. ಮಧ್ಯಾಹ್ನ ಏನು ಮಾಡ್ಕೊಂಡಿದ್ರೆ ಅದನ್ನೇ ಇಟ್ಟಿರ್ತೀನಿ ನಾನು. ಸಂಜೆ ಬಂದಿದ ತಕ್ಷಣ ಅವನು ಕೂಡ ಸಖತ್ ಟಯರ್ಡಾಗಿ ಬಂದಿರ್ತಾನೆ, ಹೊಟ್ಟೆ ಹಸು ಅಂತಿರ್ತಾನೆ. ಯಾಕಂದರೆ ಮಧ್ಯಾಹ್ನನೇ ಬಿಟ್ಟಿರ್ತಾರೆ ಅವ್ರಿಗೆ. ನನ್ನ ಮಗ ಬರೋ ಅಷ್ಟರಲ್ಲಿ 4:30 ಆಗಿರುತ್ತೆ. ಹಸು ಆಗಿರುತ್ತೆ, ಅಷ್ಟರಲ್ಲಿ ಟಯರ್ಡ್ ಆಗಿರುತ್ತಲ್ಲ, ತಿಂತಾನೆ. ಹಾಗಾಗಿ ಅವನಿಗೋಸ್ಕರ ಅಟ್ಲೀಸ್ಟ್ ನಾನು ಏನೂ ಮಾಡ್ಕೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ಅವನಿಗೋಸ್ಕರ ಆದರೂ ಮಾಡೇ ಮಾಡ್ತೀನಿ ಬರೋ ಅಷ್ಟರಲ್ಲಿ. ಇನ್ನು ಚಪಾತಿ ಮಾಡಿದ್ನಲ್ವ, ಅದೇ ತಿಂತಾನೆ, ಇಷ್ಟ ಅವನಿಗೆ. ಬೀಟ್ರೋಟ್ ಪಲ್ಯ ಚಪಾತಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾರೆಟ್ ಪಲ್ಯ ಇದೆಲ್ಲ ಫೇವ್ರೇಟ್ ಅವನಿಗೆ. ಅದೇ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೇ ಪ್ಲ್ಯಾನ್ ಮಾಡಿಕೊಂಡೆ. ಈಗ ಇಬ್ಬರು ಕುತ್ಕೊಂಡು ತಿಂತಾ ಇದ್ದೀವಿ, ಅಮ್ಮ ಮಗಳಿಬ್ಬರು ಕೂಡ. ಮಧ್ಯಾಹ್ನದ ಲಂಚು ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಲಂಚೆಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗಳನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ಮಧ್ಯಾಹ್ನ ಊಟ ಆಗಿದ ತಕ್ಷಣ ಒಂದು 2 ಗಂಟೆಗೆ ಮಲ್ಕೊಂಡ್ಬಿಡ್ತಾಳೆ. ಕೆಲವೊಂದ್ಸಲ 3 ಗಂಟೆನೂ ಆಗುತ್ತೆ. ಮಲ್ಕೊಂಡು ಒಂದು 2 ಅವರ್ ನಿದ್ದೆ ಮಾಡ್ತಾಳೆ. ಮಲಗಿಸ್ದೆ. ಹಾಗೆ ನನ್ನ ಮಗ ಬರೋ ಟೈಮು ಕೂಡ ಆಯಿತು. ನಾನು ಒಂಚೂರು ರೆಸ್ಟ್ ಮಾಡಿ ಮಧ್ಯಾಹ್ನದ ಮೇಲೆ ಇಲ್ಲ ಸ್ವಲ್ಪ ಎಡಿಟಿಂಗ್ ಮುಗಿಸ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿರಲ್ಲ ಮಧ್ಯಾಹ್ನದ ಕೆಲಸ. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ನಾನು ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಅವನು ಕೂಡ ಕರ್ಕೊಂಡು ಬಂದು ಅವನು ತಿಂದು ಮತ್ತು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡ್ತೀನಿ. ಆಚೆ ಕಡೆ ಆಟ ಆಡ್ಕೊತಾರೆ, ಇಬ್ಬರು ಸೈಕಲ್ ಎಲ್ಲ ತುಳಿಯೋದು ಮಾಡ್ತಾರೆ. ಅಲ್ಲಿ ನೋಡ್ಕೊಂಡಿರ್ತೀನಿ ಅವ್ರನ್ನ. ಆಮೇಲೆ ಬಂದಿದ ತಕ್ಷಣ ಒಂದು 6 ಗಂಟೆ ಹಂಗೆ ಕೂರಿಸ್ಕೊತೀನಿ ಹೋಮ್ವರ್ಕ್ ಮಾಡೋಕ್ಕೆ. ಒಂದು 6 to 7 ಇಲ್ಲಾಂದರೆ 6 to 8 ಕೂಡ ಆಗುತ್ತೆ ಕೆಲವೊಂದ್ಸಲ ಹೋಮ್ವರ್ಕ್. ಹೆಂಗೆ ಅಂದರೆ ಬರೆಯೋದಿದ್ರೆ ಬೇಗ ಬರೆದ್ಬಿಡ್ತಾನೆ, 1 ಅವರಲ್ಲಿ ಮುಗಿಸ್ಬಿಡ್ತಾನೆ. ಆಲ್ಮೋಸ್ಟ್ ಡೈಲಿ 3 ಸಬ್ಜೆಕ್ಟ್ಸ್ ಅಂತೂ ಕೊಡ್ತಾರೆ ಕಂಪಲ್ಸರಿಯಾಗಿ. ಬಟ್ ಓದೋದಿದ್ರೆ ಸ್ವಲ್ಪ ಲೇಟೇ ಆಗುತ್ತೆ, ಅವ್ನಿಗೆ ಓದಿಸೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. 8 o'clockವರೆಗೂ ಓದಿಸ್ಬಿಟ್ಟು ನೆಕ್ಸ್ಟು ಏನಾದರೂ ಮಧ್ಯಾಹ್ನ ಅಡುಗೆ ಮಾಡ್ತೀನಲ್ವ, ಹಾಗೆ ಅನ್ನ ಮಾಡೋದು ಚಪಾತಿ ಮಾಡೋದು ಅಷ್ಟೇ ಬಾಕಿ ಇರುತ್ತೆ. ಅವ್ನಿಗೆ ಸಿಕ್ಬಿಟ್ಟು ಮತ್ತು ಅಡುಗೆ ಮಾಡಿಬಿಟ್ಟು ಅವ್ನಿಗೆ ತಿನ್ನಿಸಿ 9 o'clock ಅಷ್ಟಂತೂ ಮಲಗಿಸ್ಬಿಡ್ತೀನಿ. ಇದು ನನ್ನ ರೊಟೀನ್ ಅಂತ ಹೇಳ್ಬೋದು. ಡೇ ಫುಲ್ಲು ಇರುತ್ತೆ ಮಕ್ಕಳ ಜೊತೆ. ಹಾಗೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನಾನು ವ್ಲಾಗೇನು ಮಾಡಲೇ ಇಲ್ಲ, ಅಡುಗೆ ಮಾಡಿ ತಿಂದು ಮಲಗಿದ್ದಷ್ಟೇ. ಹಾಗೆ ವ್ಲಾಗ್ನ ಮರ್ತೇ ಹೋದೆ. ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗ ಬೆಳಗ್ಗೆ ಬೇಗನೆ ಹೋಗಿರ್ತಾನೆ. ಮಾರ್ನಿಂಗ್ ಏನು ವ್ಲಾಗ್ನೇನು ಮಾಡ್ಕೊಂಡಿರಲಿಲ್ಲ, ಅವನಿಗೆ ತಿಂಡಿ ಮಾಡಿ ಕಳಿಸ್ದೆ. ಈಗ ನಾನು ಹೇರ್ ಪ್ಯಾಕ್ ಹಾಕೋಣ ಅಂತ ರಾತ್ರಿನೇ ಮೆಂತ್ಯನ ನೆನೆಸಿಟ್ಟಿದ್ದೆ. ನಾನು ಯೂಶ್ವಲಿ ದಿನ ಮೆಂತ್ಯ ನೀರು ಕುಡಿತೀನಲ್ವ, ಸ್ವಲ್ಪ ಜಾಸ್ತಿ ನೆನೆಸಿದ್ದೆ ಇವತ್ತು. ಯಾಕೆಂದರೆ ಹೇರ್ಗೆ ಅಪ್ಲೈ ಮಾಡ್ಕೋಬೇಕಾಗಿತ್ತಲ್ವ, ಹಾಗಾಗಿ ನೀರನ್ನ ಬೆಳಗ್ಗೆನೇ ಕುಡಿದ್ಬಿಟ್ಟಿದ್ದೆ ಖಾಲಿ ಹೊಟ್ಟೆಯಲ್ಲಿ. ಅದು ಹಾಗೆ ಇಟ್ಟು ಇವಾಗ ಮೆಂತ್ಯಗೆ ಒಂದು ಈರುಳ್ಳಿ ಮತ್ತು 1-2 ಪೀಸ್ ಅಲೋವೆರಾ ನಮ್ಮ ಗಿಡದಲ್ಲೇ ಬಿಟ್ಟಿದೆ ಪಾಟಲ್ಲಿ, ಮತ್ತು ಸ್ವಲ್ಪ ಮೊಸರು, ಕರಿಬೇವು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊತಾಯಿನಿ. ಈ ಹೇರ್ ಪ್ಯಾಕ್ನ ಯೂಶ್ವಲಿ ನಾನು ಆವಾಗವಾಗ ಹಾಕ್ಕೊತಾ ಇರ್ತೀನಿ. ನಡುವೆ ಅಂತೂ ಬಿಟ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ನಾನು ರೋಟೀನಾಗಿ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ ಪ್ಯಾಕು ಮೆಂತ್ಯ ಅನ್ನೋದು. ಬಟ್ ನನಗೆ ದಾಸವಾಳ ಹೂ ಸಿಗಲ್ಲ ನನಗೆ, ಅದೇ ದೊಡ್ಡ ಬಾಧೆ. ಅದು ಒಂಥರ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದರೆ ತುಂಬಾ ಒಳ್ಳೆಯದು ಹೇರ್ಗೆ. ಬಟ್ ಸಿಗದಿದ್ದ ಕಾರಣ ನನಗೆ ಎಷ್ಟು ಅವೈಲಬಲ್ ಇದೆಯೋ ಮನೇಲಿ ಅಷ್ಟನ್ನು ಮಾತ್ರ ಹಾಕ್ಕೊತೀನಿ. ಯಾಕಂದರೆ ತುಂಬಾ ಕೂದಲಂತೂ ಉದುರ್ತಿದೆ. ಯಾಕೆಂದರೆ ಸರಿಯಾಗಿ ಮೇಂಟೈನ್ ಮಾಡಲ್ಲ, ಹಂಗಾಗಿ ಅಷ್ಟೇನಿಲ್ಲ, ಸೋಂಬೇರಿತನ. ಅಯ್ಯೋ ಯಾರು ಮಾಡ್ತಾರೋ ಹೋಗೋ ಅನ್ನೋಂಗಾಗುತ್ತೆ. ಬರೀ ಮನೆ ಕೆಲಸ ಅಂದ್ಕೊಂಡಿದ್ದು ಬಿಡ್ತೀವಿ ನಾವು ಹೆಣ್ಮಕ್ಳು. ಎಲ್ಲ ಗೊತ್ತಿರುತ್ತೆ ಏನು ಮಾಡಿದ್ರೆ ಏನು ಯೂಸು, ಹೆಂಗಿದ್ರೆ ಹೆಂಗೆ ಮೇಂಟೈನ್ ಮಾಡ್ಬೋದು, ಹೆಂಗೆ ಕೇರ್ ಮಾಡ್ಬೋದು, ಅದೆಲ್ಲ ಗೊತ್ತಿದ್ರು ಕೂಡ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಏನು ಕೂಡ ಕೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾವಾಗ ಒಂದ್ಸಲ ಇಂಟ್ರೆಸ್ಟ್ ಬಂದಾಗ ಒಂದ್ಸಲ ಮಾಡ್ತೀವಿ, ಸುಮ್ಮನೆ ಆಗಿಬಿಡ್ತೀವಿ. ಇದೇ ಕಾರಣಕ್ಕೆ ನಮಗೆ ರಿಸಲ್ಟ್ ಸಿಗಲ್ಲ. ಹಾಗಾಗಿ ನಾವು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಖಂಡಿತ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೇಕು ನೆಕ್ಸ್ಟ್ ಯಾವಾಗ ಮಾಡ್ತೀನೋ ಬಿಡ್ತೀನೋ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಅಪ್ಲೈ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ಗೆ. ಹಾಗಾಗಿ ಈ ರೀತಿ ಹೇರ್ ಪ್ಯಾಕ್ ಹಾಕ್ಕೊಂಡು ಇದ್ರ ಜೊತೆಗೆ ಆಮ್ಲ ಮತ್ತು ದಾಸವಾಳದ ಎಲೆ ಹೂವೆಲ್ಲ ಖಂಡಿತ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಹಾಕೊಂಡಿದ ನಂತರ ಹಾಲು ಕಾಯಿಸಿದ್ನಲ್ವ, ಅದ್ರ ಕೆನೆ ಎಲ್ಲನೂ ಕೂಡ ಎತ್ತಿಡ್ತಾಯಿನಿ. ಹಾಗೆ ಇದರಿಂದ ಸ್ವಲ್ಪ ಪನ್ನೀರ್ ಕೂಡ ಮಾಡ್ಕೋಣ ಅಂತ ಹಾಲನ್ನು ಕೂಡ ಕಾಯಿಸ್ತಾ ಇದ್ದೀನಿ. ಹಾಗೆ ನಾನು ರಾತ್ರಿ ಬೆಣ್ಣೆ ತೆಗೆದು ತುಪ್ಪ ಕೂಡ ಕಾಯಿಸಿದ್ದೆ. ರಾತ್ರಿ ಅದಕ್ಕೆ ವ್ಲಾಗ್ ಮಾಡಲಿಲ್ಲ, ನಾನು ಬೆಣ್ಣೆ ಕಾಯಿಸ್ಕೊಂಡಿದ್ಬಿಟ್ಟಿದ್ದೆ. ಅಂದರೆ ಕೈಯೆಲ್ಲ ಗಲೀಜಾಗಿಬಿಟ್ಟಿದೆ. ನಂಗೆ ವೀಡಿಯೋ ಆನ್ ಮಾಡಿ ಆಫ್ ಮಾಡೋಕ್ಕಂತೂ ಆಗಲ್ಲ, ಯಾಕೆಂದರೆ ಬೆಣ್ಣೆ ಕಡ್ದು ಅದೆಲ್ಲ ಕಾಯಿಸೋ ಅಷ್ಟರಲ್ಲಿ. ತುಪ್ಪ ಅಂತೂ ನೋಡಿ ಆಲ್ಮೋಸ್ಟ್ ಒಂದು 3/4 ಲೀಟ್ರ್ 1 ಲೀಟರ್ಗೂ ಇದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನಾನೇನು ಆ್ಯಡ್ ಮಾಡಿಲ್ಲ ಈ ಸಲ, ಪ್ಲೇನಾಗೆ ಕಾಯಿಸಿದ್ದೀನಿ. ಯಾವಾಗಲೂ ಏನಾದರೂ ಒಂದು ಆ್ಯಡ್ ಮಾಡ್ತಿದ್ದೆ, ಬಟ್ ಈ ಸಲ ಹಾಗೆ ಕಾಯಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಕಾಯಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ತುಪ್ಪ ಅಂತೂ. ಅದು ಕೂಡ ರೆಡಿ ಆಗಿತ್ತು, ಹಾಗೆ ಬಿಟ್ಟಿದ್ದೇನೆ ರಾತ್ರಿ ಬಾಕ್ಸ್ಗೆ ಹಾಕಿ. ಇವಾಗ ನೋಡಿದೆ ಹೆಂಗಾಗಿದೆ ಅಂತ ಅಂದ್ಬಿಟ್ಟು.
ಅದಾದ ನಂತರ ನೋಡಿ ಪನ್ನೀರ್ ಮಾಡೋದಕ್ಕೆ ಇಲ್ಲಿ ನಾನು ಚೆನ್ನಾಗಿ ಕೆನೆ ತೆಗೆದುಬಿಡ್ತೀನಿ, ಯಾಕೆಂದರೆ ಫ್ಯಾಟ್ ಎಲ್ಲ ತೆಗೆದುಬೇಡ ಅಂತ ಅಂದ್ಬಿಟ್ಟು ಕೆನೆ ಎಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ನಿಂಬೆಹಣ್ಣು, ಒಂದು ಫುಲ್ ನಿಂಬೆಹಣ್ಣು ಹಾಕ್ಕೊಂಡು, ಯಾಕೆಂದ್ರೆ 1 ಲೀಟ್ರ್ ಹಾಲಲ್ವಾ ಅದು, ಒಂದು ನಿಂಬೆಹಣ್ಣು ಬೇಕೇ ಬೇಕಾಗುತ್ತೆ. ಒಂದು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಹಾಲನ್ನ ಒಡೆದ್ಬಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೊಂಬಿಟ್ಟು ಕಟ್ಬಿಟ್ಟು ಗಟ್ಟಿಯಾಗಿ ಇಟ್ಬಿಟ್ರೆ, ನಾನು ಆಲ್ರೆಡಿ ತೋರಿಸಿದ್ದೀನಿ ಹಾಗೆ, ನಾನು ಜಾಸ್ತಿ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಪನ್ನೀರ್ ರೆಡಿ ಆಗುತ್ತೆ. 1 ಲೀಟ್ರಲ್ಲಿ ಒಂದು ಆಲ್ಮೋಸ್ಟ್ 50 ಗ್ರಾಮ್ ಸಿಗ್ಬೋದು ಅನ್ಕೊತೀನಿ, ನನಗೆ ಐಡಿಯಾ ಇಲ್ಲ ಎಷ್ಟು ಗ್ರಾಮ್ ಬರುತ್ತೆ ಅಂತ. ಬಟ್ ನಾನು ಹಾಲು ಮಿಕ್ಕಿರುತ್ತಲ್ವ, ಕೆಲವೊಂದ್ಸಲಿ 1 ಲೀಟ್ರ್ ಹಾಲು ತೊಗೊಂಡ್ರು ಕೂಡ ದಿನ ಪೂರ್ತಿ ಕುಡ್ದೇ ಇರಲ್ಲ, ಮಕ್ಕಳು ಕೂಡ ಕೆಲವೊಂದ್ಸಲ ಕೇಳಲ್ಲ, ಸುಮ್ಮನಾಗ್ತೀನಿ. ನಾನಂತೂ ಫೋರ್ಸ್ ಮಾಡಿಲ್ಲ ಮಕ್ಕಳಿಗೆ ಹಾಲು ಕುಡ್ಸೋಕೆ ಹೋಗಲ್ಲ, ಯಾಕೆಂದ್ರೆ ಅಷ್ಟೊಂದೇನು ಹಾಲು ಒಳ್ಳೇದಲ್ಲ ಅಲ್ವಾ, ಅವ್ರು ಕೇಳಿದಾಗ ಅಷ್ಟೇ ಕೊಡ್ತೀನಿ. ಮಿಕ್ಕಿದಾಗ ಏನು ಮಾಡಿಬಿಡ್ತೀನಿ ಅಂದರೆ ಹಾಕಿರ್ತೀನಿ ಮೊಸರಿಗೆ, ಹಂಗೂ ಒಂದೊಂದು ಕೆಲವೊಂದ್ಸಲ ಜಾಸ್ತಿನೇ ಮಿಕ್ಕಿರುತ್ತೆ, ಯಾಕಂದರೆ ಡೈಲಿ ಹಾಕ್ಸ್ಕೊಳೋದ್ರಿಂದ ಪನ್ನೀರ್ ಮಾಡ್ಕೊಂಬಿಡ್ತೀನಿ, ಯಾಕೆ ವೇಸ್ಟ್ ಮಾಡಬೇಕಲ್ವಾ. ಹಾಗಾಗಿ ಮೊಸರು ಕೂಡ ಮಾಡ್ಕೊತೀನಿ ಮತ್ತು ಪನ್ನೀರ್ ಕೂಡ ಮಾಡ್ಕೊತೀನಿ. ಮೊಸರು ಅದೆಲ್ಲ ಏನು ಕೂಡ ಔಟ್ಸೈಡಿಂದ ತರೋದಕ್ಕೆ ಹೋಗಲ್ಲ. ಮಿಕ್ಕಿದ್ದಾಗ ಈ ಥರ ಪನ್ನೀರ್ ಮಾಡೋಣ ಅಂತ ಪನ್ನೀರ್ ಕೂಡ ಮಾಡಿಕೊಂಡೆ. ನಮ್ಮ ಮಕ್ಕಳಿಗೆ ಹಾಲು ಮೊಸರಕ್ಕಿಂತ ಹೆಚ್ಚಾಗಿ ಪನ್ನೀರ್ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಪನ್ನೀರ್ ಮಾಡಿಕೊಂಡೆ. ಅದಾದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಪಾತ್ರೆನೂ ಕೂಡ ಸ್ವಲ್ಪ ಇತ್ತು, ಅದನ್ನು ಕೂಡ ವಾಶ್ ಮಾಡಿ ಇಡೀ ಕಿಚನ್ನ ಕ್ಲೀನ್ ಮಾಡಿಕೊಂಡೆ. ಇಷ್ಟು ಮಧ್ಯಾಹ್ನದವರೆಗೂ ಆಯಿತು ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಸಿಗೋಣ, ಅಲ್ವೂ ಕಾಯ್ತಾರಿ. ಬಾಯ್ ಬಾಯ್.